ಎವ್ರಿವನ್ ವೆಲ್ಕಮ್ ಬ್ಯಾಕ್. ಎಲ್ಲ ಡಿಗ್ರಿ ಪಿ ಜಿ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. UGC ಯೂನಿವರ್ಸಲ್ ಗ್ರಾಂಟ್ ಕಮಿಷನ್ ಅವರು ಹೊಸ ಅಪ್ಡೇಟ್ನ ತಂದಿದ್ದಾರೆ. ಹೊಸದಾಗಿ ಸೆಂಟ್ರಲ್ ಗೌರ್ಮೆಂಟ್ ಅವರು ತರ್ತಾ ಇದ್ದಾರೆ. ಈಗ ಒಂದು ಹೊಸ ಡಿಸಿಷನ್ ತಂದಿದ್ದಾರೆ. ಗುಡ್ ನ್ಯೂಸು, ಒಂದೇ ಬಾರಿ 2 ಡಿಗ್ರಿ ಮಾಡ್ಬೋದು. ನಿಮಗೆ ಯಾವ ಡಿಗ್ರಿ ಬೇಕಾದ್ರೆ ಲ್ಯಾಟರಲ್ ಎಂಟ್ರಿ ಹೋಗ್ಬೋದು. ಕೆಲವೊಂದು ಮೇನ್ ಅಪ್ಡೇಟ್ಗಳು ಇದ್ದಾವೆ, ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ತ್ವರಿತ ಪದವಿ ಅಂತ ಮಾಡಿದ್ದಾರೆ, ಅಂದರೆ ಬೇಗ ನೀವು ಪದವಿ ಮುಗಿಸ್ಬೋದು. ಅದಕ್ಕೆ ಬೇಗನೆ ಪದವಿ ಮುಗಿಸ್ಬೋದು. ಅದಕ್ಕೆ 10% ಸೀಟ್ಗಳು ಅಂತ ಹೇಳಿದ್ದಾರೆ. ಇಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳು 3 ವರ್ಷಗಳ ಪದವಿಯನ್ನು 2.5 ವರ್ಷಗಳಲ್ಲಿ, 4 ವರ್ಷದ ಪದವಿಗಳು 3 ವರ್ಷದಲ್ಲಿ ಪೂರೈಸಲು ಅಥವಾ ನಿಗದಿಗಿಂತ ಹೆಚ್ಚು ಅವಧಿಯಲ್ಲಿ ಪೂರ್ಣಗೊಳಿಸಲು ಅವಕಾಶ ನೀಡಬಹುದು. ಹೊಸ ನಿಯಮ ತರ್ತಾ ಇದ್ದಾರೆ. ಡಿಗ್ರಿ 3 ವರ್ಷ ಇರುತ್ತೆ, ನೀವು ಬೇಕಾದ 2 ವರ್ಷ 2.5 ವರ್ಷದ ಒಳಗಡೆ ಮುಗಿಸ್ಬೋದು. ಇನ್ನೊಂದು ಇಂಜಿನಿಯರಿಂಗ್ ಅದೇ ರೀತಿ ಬೇರೆ ಡಿಗ್ರಿ 4 ವರ್ಷ ಇರುತ್ತೆ, ಅದನ್ನು ಬೇಕಾದ್ರೆ ನೀವು 3 ಅಥವಾ 3.5 ವರ್ಷದೊಳಗೆ ಮುಗಿಸ್ಬೋದು. ಅಥವಾ ನೀವು ಇಚ್ಛೆ ಪಟ್ಟರೆ ಇನ್ನೂ ಕೂಡ ಎಕ್ಸ್ಟ್ರಾ ಟೈಮ್ ತೊಗೋಬೋದು. ಈ ರೀತಿ ಡಿಸಿಷನ್ ತೆಗೆದಿದ್ದಾರೆ, ಅದನ್ನು ಕೂಡ ಗಮನಿಸ್ಬೋದು. ಪರೀಕ್ಷೆ ಮತ್ತು ಮೌಲ್ಯಮಾಪನ ಬಂದುಬಿಟ್ರೆ ಪ್ರತಿ ಕೋರ್ಸ್ಗಳಿಗೆ ಮೌಲ್ಯಮಾಪನ ಪರಿಗಣಿಸಲಾಗುವುದು. ಪರೀಕ್ಷೆಗಳು, ಸೆಮಿನಾರ್, ತರಗತಿ, ಚಟುವಟಿಕೆ, ಕಾರ್ಯಗಳು ಇವುಗಳಿಗೆ ನೀಡಲಾಗುವುದು. ಅಂಕಗಳ ಕುರಿತಾಗಿ ಕೋರ್ಸ್ ಆರಂಭಕ್ಕೂ ಮುನ್ನವೇ ಮಾಹಿತಿ ನೀಡಬೇಕು. ನಿಮಗೆ ಯಾವಾಗ ನಿಮ್ಮ ಎಜುಕೇಷನ್ ಶುರು ಆಗುತ್ತೆ, ನಿಮ್ಮ ಡಿಗ್ರಿ ಶುರು ಆಗುತ್ತೆ, ಅದ್ರ ಮುಂಚೆನೇ ನಿಮಗೆ ಸೆಮಿನಾರ್ ಹೇಗಿರುತ್ತೆ, ಮಾರ್ಕ್ಸ್ ಯಾವ ರೀತಿ ಇದೆ, ಆ್ಯಕ್ಟಿವಿಟಿ ಯಾವ ರೀತಿ ಇರುತ್ತೆ, ಸಿಲೆಬಸ್ ಹೆಂಗಿರುತ್ತೆ ಎಲ್ಲನೂ ಕೂಡ ತಿಳಿಸ್ಬೇಕು ಅಂತ ಹೇಳಿದ್ದಾರೆ. ಅಂತಿಮ ಪರೀಕ್ಷೆಯು ಮೌಖಿಕ, ಲಿಖಿತ, ಆನ್ಲೈನ್, ಆಫ್ಲೈನ್ ಎರಡನ್ನೂ ಒಳಗೊಂಡುವಂತೆ ನಡೆಸಬೇಕು. ಪರೀಕ್ಷೆ ಕೂಡ ನಿಮಗೆ ಆಫ್ಲೈನಲ್ಲೇ ಮಾಡಬೇಕು ಅಂತ ಇಲ್ಲ, ಹೊಸ ನಿಯಮ ಪ್ರಕಾರ ನಿಮಗೆ ಇಚ್ಛೆ ಪಟ್ಟರೆ ಆನ್ಲೈನಲ್ಲಿ ಕೂಡ ಮಾಡ್ಬೋದು. ಇದನ್ನು ತಿಳಿಸಿದ್ದಾರೆ. ಪ್ರತಿ ಕೋರ್ಸ್ಗಳಿಗೆ ಕೂಡ ನಿಮಗೆ ನಿರಂತರವಾಗಿ ಮೌಲ್ಯಮಾಪನ ಆಗಬೇಕಾಗುತ್ತೆ. ಯಾರು ಅರ್ಹರಿಲ್ಲ, ಯಾರು ಎಲಿಜಿಬಲ್ ಇಲ್ಲ, ಅವರಿಗೆ ಯಾವುದೇ ರೀತಿ ಕ್ರೆಡಿಟ್ ಕೊಡೋಂಗಿಲ್ಲ ಅಂತ ಹೇಳಿದ್ದಾರೆ. ಮೇನ್ ಬದಲಾವಣೆ ಕೂಡ ಒಳ್ಳೆ ಡಿಸಿಷನ್ ತರ್ತಾ ಇದ್ದಾರೆ. ವಿದ್ಯಾರ್ಥಿ ಸ್ನೇಹಿ ಅಂತ ಹೇಳ್ಬೋದು. ಇಚ್ಛೆ ಪಟ್ಟವ್ರು ಬೇಕಾದ್ರೆ 4 ವರ್ಷ 5 ವರ್ಷ ಡಿಗ್ರಿ ಮಾಡ್ಬೋದು. ಕೆಲವರು ಬುದ್ಧಿವಂತರು ಇರ್ತಾರೆ, ಬೇಗ ಮಾಡ್ಕೊಳ್ತಾರೆ, ಅವರು ಕೂಡ 4 ವರ್ಷ ವೆಯ್ಟ್ ಮಾಡೋಕ್ಕಾಗಲ್ಲ, 3 ವರ್ಷ ವೆಯ್ಟ್ ಮಾಡೋಕ್ಕಾಗಲ್ಲ. ಸ್ಕಿಲ್ ಇದೆ, ಅವರು ಪರೀಕ್ಷೆ ಬರೆದು ಎಕ್ಸಾಮ್ ಬರ್ಕೊಂಡು ಪಾಸ್ ಮಾಡ್ಕೊಂಡು ಹೋಗ್ತಾರೆ. ಆ ರೀತಿ ತಂದಿದ್ದಾರೆ. ವರ್ಷಕ್ಕೆ 2 ಬಾರಿ ಪ್ರವೇಶಾತಿ, ವರ್ಷಕ್ಕೆ ಒಂದೇ ಬಾರಿ ಅಡ್ಮಿಷನ್ ಇತ್ತು ಸ್ಕೂಲ್ಗಳಲ್ಲಾಗಲಿ ಕಾಲೇಜ್ಗಳಲ್ಲಾಗಲಿ. ಈಗ ವರ್ಷಕ್ಕೆ 2 ಬಾರಿ ಅಡ್ಮಿಷನ್ ತರ್ತಾ ಇದ್ದಾರೆ. ಯಾವುದೇ ಕೋರ್ಸ್ಗಳಿಗೆ ಕೂಡ ನೀವು ಪ್ರವೇಶ ಮಾಡ್ಬೋದು ಅಂತ ಹೇಳಿದ್ದಾರೆ. ಏಕಕಾಲಕ್ಕೆ 2 ಕೋರ್ಸ್ ಕಲಿಕೆ, ಒಂದೇ ಟೈಮ್ಗೆ ನೀವು 2 ಕೋರ್ಸ್ಗಳನ್ನು ಕೂಡ ಕಲಿಬಹುದು. ಅದು ಹೇಗೆ ಅಂತ ಹೇಳಿದ್ದಾರೆ. ತ್ವರಿತ ವ್ಯಾಸಂಗ ಮಾಡ್ಬೋದು. ಕೋರ್ಸ್ ಬದಲಾವಣೆ ಕೂಡ ಅವಕಾಶ ನೀಡಿದ್ದಾರೆ. ಸ್ನಾತಕೋತ್ತರ ಪದವಿ ಕೂಡ ಕನಿಷ್ಠ ಮಾನದಂಡಗಳ ಸಹಿತ UGC ಡಿಸೈಡ್ ಮಾಡಿದೆ. ಕನಿಷ್ಠ ಮಾನದಂಡಗಳು ಅಂದರೆ ಕೆಲವೊಂದು ಮಾನದಂಡಗಳ ಪ್ರಕಾರ ಹೇಳಿರ್ತಾರೆ. 2 ಕೋರ್ಸ್ ಮಾಡ್ಬೋದು ಅಂದರೆ ನೀವು ಸುಮ್ಮನೆ ಎಲ್ಲರೂ ಕೂಡ 2 ಕೋರ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕೆಲವೊಂದು ಮಾನದಂಡಗಳು ಇರ್ತವೆ, ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇದ್ರ ಜೊತೆ ಸಲಹೆ ಸೂಚನೆಗಳನ್ನು ಕೂಡ ಕೊಡಿ ಅಂತೇಳಿ UGC ಬಂದ್ಬಿಟ್ಟು ತಿಳಿಸಿದೆ. ಬದಲಾವಣೆಗೆ ಅವಕಾಶ ಈಗ ನೋಡೋದಾದರೆ ಇಲ್ಲಿ ಶಿಕ್ಷಣ ಸ್ಕಿಲ್ದು ಎಲ್ಲ ಬದಲಾವಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಪ್ರೆಸೆಂಟ್ ಸಿಚುವೇಶನ್ ಬಂದ್ಬಿಟ್ಟು ಜಾಬ್ ಮಾರ್ಕೆಟ್ ಫುಲ್ ಡೌನ್ ಇದೆ. ವಿದ್ಯಾರ್ಥಿಗಳಿಗೆ, ಡಿಗ್ರಿ ಗ್ರಾಜುಯೇಟ್ಸ್ಗಳಿಗೆ, ಮಾಸ್ಟರ್ ಡಿಗ್ರಿ BE ಗ್ರಾಜುಯೇಟ್ಗಳಿಗೆ ಜಾಬ್ ಸಿಗ್ತಾ ಇಲ್ಲ. ಅವರು ಟೆಕ್ನಾಲಜಿ ಹೇಗೆ ಅಪ್ಗ್ರೇಡ್ ಆಗುತ್ತೆ, ನಿಮ್ಮ ಮೊಬೈಲ್ನ ಹೇಗೆ ನೀವು ಅಪ್ಡೇಟ್ ಮಾಡ್ತೀರಾ, ನಿಮ್ಮ ಸಿಸ್ಟಮ್ನ ಹೇಗೆ ಅಪ್ಡೇಟ್ ಮಾಡ್ತೀರಾ, ನೀವು ಹೇಗೆ ಅಪ್ಡೇಟ್ ಆಗ್ತಾರೆ, ಅದೇ ರೀತಿ ಟೆಕ್ನಾಲಜಿಗಳು ಕೂಡ ಅಪ್ಡೇಟ್ ಆಗ್ತಾ ಇರ್ತವೆ. ಯಾವಾಗಲೂ ಇರೋ ಸಿಲೆಬಸ್ನ ನೀವು ಕಲ್ತ್ಕೊಂಡ್ರೆ ಈಗ ನಿಮಗೆ ಜಾಬ್ ಸಿಗೋದಿಲ್ಲ, ಸ್ಕಿಲ್ ಕೂಡ ಸಿಗೋದಿಲ್ಲ. ಆ ನಿಟ್ಟಿನಲ್ಲಿ ಈ ರೀತಿ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ನೀವು 12th ಅಥವಾ ನೀವು 12th ರಿಲೇಟೆಡ್ ನೀವು ಪಾಸ್ ಮಾಡಿದರೆ ನೀವು ಯಾವ ವಿಭಾಗದಲ್ಲಿ ಕೂಡ ಓದ್ಬೋದು. PU ವಿಭಾಗದಲ್ಲಿ ನೀವು ರಾಷ್ಟ್ರೀಯ ವಿಬಿ ಅಥವಾ ಬೇರೆ ಇದು ಯಾವುದೇ ರೀತಿ ದಾಖಲಾಗ್ಬೋದು ಅಂತ ಹೇಳಿದ್ದಾರೆ. 3 ವರ್ಷ 4 ವರ್ಷ ನೀವು ಪದವಿ ಪಡ್ಕೋಬೋದು. ನಿಮ್ಮದು ಕ್ರೆಡಿಟ್ ಅಂತ ಇರುತ್ತಲ್ಲ, ನಮಗೆ ಆಲ್ರೆಡಿ ಕ್ರೆಡಿಟ್ಸ್ ಅಂತ ಇರುತ್ತೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ. ಅದರ ನಡುವೆ ವ್ಯಾಸಂಗ ಮಾಡಿಬೋದು. ಇಲ್ಲಿ ಯಾವುದೇ ಪದವಿ ಪಡೆದರೂ ಕೂಡ ಪರೀಕ್ಷೆಯಲ್ಲಿ ಅರ್ಹತೆ ಗಳಿಸಿ PG ಕೋರ್ಸ್ಗಳಿಗೆ ನೀವು ಹೋಗ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ಎಂಟ್ರಿ ಎಕ್ಸಿಟ್ ಸೌಲಭ್ಯ ಕೂಡ ತಂದ ಇದ್ದಾರೆ. ನೇರವಾಗಿ ಗಮನಿಸಿ, ಈಗ ಈ ಹಿಂದೆ ನೇರವಾಗಿ ಲ್ಯಾಟರಲ್ ಎಂಟ್ರಿ ಅಂತ ಕರೀತಾ ಇದ್ರು. ಕೇವಲ 2ನೇ ವರ್ಷಕ್ಕೆ ನೇರವಾಗಿ ಹೋಗ್ಬೋದಿತ್ತು. ಈಗ ಬರೀ 2ನೇ ವರ್ಷ ಅಲ್ಲ, ಲ್ಯಾಟರಲ್ ಎಂಟ್ರಿ ಅಂತೇಳಿ 3ನೇ ವರ್ಷಕ್ಕೆ ಹೋಗ್ಬೋದು, 4ನೇ ವರ್ಷಕ್ಕೆ ಹೋಗ್ಬೋದು ಅಂತೇಳಿ ಡಿಸಿಷನ್ ತಂದಿದ್ದಾರೆ. ಏಕಕಾಲಕ್ಕೆ 2 ಪದವಿ, ಒಂದೇ ಟೈಮ್ಗೆ 2 ಪದವಿ ಪಡ್ಕೋಬೋದು. ಒಂದೇ ಸಮಯದಲ್ಲಿ 2 ಪದವಿ ಅಥವಾ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ವ್ಯಾಸಂಗ ಮಾಡ್ಬೋದು. ಇದು ಹೊಸ ಪಠ್ಯಕ್ರಮ ತಂದಿದ್ದಾರೆ. ಇದರಲ್ಲಿ ಕ್ರೆಡಿಟ್ ನಿಯಮಾವಳಿ ಅಂದರೆ ಕ್ರೆಡಿಟ್ ರೂಲ್ಸ್ಗಳಿದಾವಲ್ಲ, ಅದನ್ನು ನೀವು ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ರೆಗ್ಯುಲರ್ ಶಿಕ್ಷಣ ಹೊರತಾಗಿ ನಿಮಗೆ ರೆಗ್ಯುಲರ್ ಇದ್ಬಿಟ್ಟು ಆನ್ಲೈನಲ್ಲಿ ಕೂಡ ಮಾಡ್ತಾ ಇದ್ದಾರೆ. ದೂರ ಶಿಕ್ಷಣ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೂ ಕೂಡ ಕೆಲವೊಂದು ಮಾನದಂಡಗಳು ಇದ್ದಾವೆ. ಕೌಶಲ್ಯ ತರಬೇತಿ, ಒಂದು ಕೋರ್ಸ್ನಲ್ಲಿ ವಿದ್ಯಾರ್ಥಿಗಳು 50% ಕ್ರೆಡಿಟ್ಗಳನ್ನು ಕೂಡ ಮೇಜರ್ ವಿಷಯದಲ್ಲಿ ಪಡ್ಕೋಬೇಕಾಗುತ್ತೆ. ಉಳಿದ ಬಂದ್ಬಿಟ್ಟು 50% ಬಂದ್ಬಿಟ್ಟು ಅಪ್ರೆಂಟಿಸ್ಶಿಪ್ಪು ಅವು ಇವು ಇರ್ತವೆ. 50% ಬಂದ್ಬಿಟ್ಟು ಸಿಲೆಬಸ್ಸಲ್ಲಿ ಮಾಡ್ತೀರಾ, ಇನ್ನು 50% ಬಂದ್ಬಿಟ್ಟು ಸೆಮಿನಾರ್ ಆಗಿರ್ಬೋದು, ಅಪ್ರೆಂಟಿಸ್ಶಿಪ್ ಆಗಿರ್ಬೋದು, ಅದು ಕೂಡ ಇರ್ತದೆ. ಆಲ್ರೆಡಿ ಆನ್ಲೈನ್ ಶಿಕ್ಷಣ ಇದೆ. ಆಲ್ರೆಡಿ VT ಅವರು ಅದೇ ರೀತಿ ಬೇರೆ ಯೂನಿವರ್ಸಿಟಿಯವರು ಕೂಡ, ಕೆಲವೊಂದು ಯೂನಿವರ್ಸಿಟಿಗಳು ಕೂಡ ಆನ್ಲೈನ್ ಶಿಕ್ಷಣ ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ಲ್ಯಾಟರಲ್ ಎಂಟ್ರಿ ಕೂಡ ನಿಮಗೆ ಯಾವ ಇಯರ್ ಬೇಕೋ ಅದಕ್ಕೆ ಹೋಗ್ಬೋದು. ಅಕಾರ್ಡಿಂಗ್ ಟು ನಿಮ್ಮ ಸ್ಕಿಲ್ಲು ಮತ್ತು ನಿಮ್ಮ ಕ್ರೆಡಿಟ್ ಮೇಲೆ ಸುಮ್ಮನೆ ಕಳಿಸೋದಿಲ್ಲ, ನಿಮಗೆ ಮಾನದಂಡಗಳು ಇರ್ತವೆ.
ಇಷ್ಟು ಇರಬೇಕು ಅಂತ ಅದ್ರ ಮೇಲೆ ನೀವು ಹೋಗ್ಬೋದು. ಒಂದೇ ಬಾರಿ 2 ಪದವಿ ಕೂಡ ಮಾಡ್ಕೋಬೋದು, ಅದು ನಿಯಮಗಳನ್ನ ತಂದಿದ್ದಾರೆ. ಅದಕ್ಕೂ ಕೂಡ ಕೆಲವೊಂದು ಮಾನದಂಡಗಳು ಇರ್ತವೆ. ಮೇಯ್ನಾಗಿ ಎಲ್ಲ ಕೂಡ ಡಿಪೆಂಡ್ ಆಗೋದು ನಿಮ್ಮ ಸ್ಕಿಲ್ ಸೆಟ್ ಮೇಲೆ. ಯಾಕೆ ಅಂದರೆ ಮೇಯ್ನಾಗಿ UGC ಒಳ್ಳೆ ಡೆಸಿಷನ್ ತೆಗೆದುಕೊಂಡಿದೆ. ಯಾವುದು ಸಿಲೆಬಸ್ನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಕರೆಕ್ಟಾಗಿ ಸ್ಕಿಲ್ ಸಿಗ್ತಾ ಇಲ್ಲ, ಕರೆಕ್ಟಾಗಿ ಜಾಬ್ ಸಿಗ್ತಾ ಇಲ್ಲ, ವಿದ್ಯಾರ್ಥಿಗಳು ಇಚ್ಛೆಪಟ್ಟಂಗೆ ಹೋಗ್ತಾ ಇಲ್ಲ. ವಿದ್ಯಾರ್ಥಿಗಳು ಇಚ್ಛೆಪಟ್ಟರೆ ಡಿಗ್ರಿನ 4 ವರ್ಷ 5 ವರ್ಷ ಕೂಡ ಮಾಡ್ಬೋದು. ಅಕಸ್ಮಾತ್ ಅವರು ಸ್ಕಿಲ್ ಇದ್ದರೆ ಬೇಗ ಮುಗಿಸ್ಬೇಕು ಅಂದರೆ ಡಿಗ್ರಿನ 3 ವರ್ಷ ಇರೋದನ್ನ 2 ವರ್ಷಕ್ಕೆ ಮುಗಿಸ್ಬೋದು. ಇಂಜಿನಿಯರಿಂಗ್ 4 ವರ್ಷ ಇರೋದನ್ನ ಆಲ್ರೆಡಿ 3 ವರ್ಷಕ್ಕೆ ಮುಗಿಸ್ಬೋದು ಅಂತ ನಾನು ಈ ಹಿಂದೆ ವಿಡಿಯೋ ಮಾಡಿದ್ದೆ. ಆ ರೀತಿ ಡಿಸಿಷನ್ ತಗೊಂಡಿದ್ದಾರೆ. ನಿಯಮ ಕೂಡ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈ ವರ್ಷದಿಂದ UGC ಸೆಂಟ್ರಲ್ ಗೌರ್ಮೆಂಟ್ ಹೊಸ ನಿಯಮ ತರ್ತಾ ಇದ್ದಾರೆ NEP ಅಡಿ. ಮೇನ್ ಬಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಅವರು ಇದನ್ನು ರಿಜೆಕ್ಟ್ ಮಾಡ್ತಾರಿಲ್ವ ಅಂತ ಅದೊಂದು ಕ್ಲಾರಿಟಿ ಇಲ್ಲ. NEP ಕೂಡ ಮೇಯ್ನ್ ಆಗಿ ಪಾಸಿಟಿವ್ ಜಾಸ್ತಿ ಇದೆ, ನೆಗೆಟಿವ್ಗಿಂತ ಪಾಸಿಟಿವ್ ಜಾಸ್ತಿ ಇದೆ. ವಿದ್ಯಾರ್ಥಿ ಸ್ನೇಹಿ ಆಗಿದೆ. ಇಚ್ಛೆಪಟ್ಟರೆ ಬೇಕಾದ್ರೆ ಅವರು ತೆಗೆದುಕೊಳ್ಬೋದು. ಮಾಸ್ಟರ್ಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. 2 ಪದವಿ ಕೂಡ ಮಾಡ್ಬೋದು. ಇಚ್ಛೆಪಟ್ಟ ಸಮಯಕ್ಕೆ ಮಾಡ್ಬೋದು. ಅವರು ಕ್ಲಾಸ್ಗೆ ಬಂದು ಅಟೆಂಡ್ ಮಾಡಬೇಕು ಅಂತ ಎಲ್ಲ ಆನ್ಲೈನ್ ಎಜುಕೇಷನ್ ಕೂಡ ಮಾಡ್ಬೋದು. ಇನ್ ಕೇಸ್ ಅವರು ವರ್ಕ್ ಮಾಡ್ತಾ ಫ್ರೀ ಟೈಮಲ್ಲಿ ತಮ್ಮ ಡಿಗ್ರಿ ಮುಗಿಸ್ಬೋದು. ಈ ರೀತಿ ಡೆಸಿಷನ್ ತರ್ತಾ ಇದ್ದಾರೆ. ಈ ಹಿಂದೆ ಬರೀ ಅದು ಇದೊಂದು ತಂದಿದ್ರು, ಮೀನ್ಸ್ ಡಿಸ್ಟೆನ್ಸ್ ಎಜುಕೇಷನ್ ಅಂತಂದಿದ್ರು. ಕೆಲವೊಂದಕ್ಕೆ ಮಾತ್ರ ಯೂನಿವರ್ಸಿಟಿಗಳಿಗೆ ಪ್ರಾವಿಷನ್ ಇತ್ತು. ಈಗ ಎಲ್ಲ ಕೋರ್ಸ್ಗಳು ಎಲ್ಲ ಡಿಗ್ರಿಗಳಿಗೆ ಪ್ರಾವಿಷನ್ ಇದೆ. ಮಾನದಂಡಗಳು ಕೂಡ ಇದ್ದಾವೆ. ಸುಮ್ಮನೆ ಎಲ್ಲರೂ ಕೂಡ 2 ಡಿಗ್ರಿ ಮಾಡೋದಕ್ಕೆ ಕೊಡೋದಿಲ್ಲ. ಸುಮ್ಮನೆ ಅವರಿಗೆ 2 ವರ್ಷದಲ್ಲಿ 2 ವರ್ಷದಲ್ಲಿ ನಿಮಗೆ ಮುಗಿಸೋ ಥರ ಮಾಡೋದಿಲ್ಲ. 4 ವರ್ಷ ಇರೋ ಇಂಜಿನಿಯರಿಂಗು 3 ವರ್ಷದಲ್ಲಿ ಸುಮ್ಮನೆ ಎಲ್ಲರಿಗೂ ಕೂಡ ಮುಗಿಸೋದಕ್ಕೆ ಕೊಡೋದಿಲ್ಲ. ಕೆಲವೊಂದು ಮಾನದಂಡಗಳು ಕೂಡ ಇದ್ದಾವೆ. ಡೀಟೇಲ್ ಆಗಿ ರಿಪೋರ್ಟ್ ಬಂದ್ಬಿಟ್ಟು ನ್ಯೂಸ್ ಪೇಪರಲ್ಲಿ ಕೂಡ ಅವೈಲೇಬಲ್ ಇದೆ. ಡಿಸ್ಕ್ರಿಪ್ಷನಲ್ಲಿ ನನ್ನ Instagram ID ಹಾಕಿರ್ತೀರಿ, ಲಿಂಕ್ ಇರುತ್ತೆ. ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಯಾರಿಗಾದ್ರೂ ಇದರ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಸರ್ಕ್ಯುಲರ್ನ ಕಳಿಸ್ಕೊಡ್ತೀನಿ. ನೀಟಾಗಿ ಓದ್ಕೊಳ್ಳಿ, ನಿಮಗೆ ಐಡಿಯಾ ಬರುತ್ತೆ. ಕೆಲವೊಂದು ಮಾನದಂಡಗಳು ಕೂಡ ಇದ್ದಾವೆ. ಯಾವ್ಯಾವ ಮಾನದಂಡಗಳು ಯಾವುದಕ್ಕೆ ಏನು ಅಂತ ಇನ್ನೂ ಕೂಡ ಮೆನ್ಷನ್ ಮಾಡಿಲ್ಲ. ಒಟ್ಟಾರೆ ಕ್ರೆಡಿಟ್ಸ್ ಇಂಪಾರ್ಟೆಂಟ್. ನೀವು ಆಲ್ರೆಡಿ ಇಂಜಿನಿಯರಿಂಗ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ಸ್ ಅಂತ ಇರುತ್ತೆ. ಒಂದು ವಿಷಯದಲ್ಲಿ ಇಷ್ಟು ಕ್ರೆಡಿಟ್ಸ್ ಅಂತ ಇರುತ್ತೆ, NCCಗೆ ಇಷ್ಟು ಕ್ರೆಡಿಟ್ಸ್ ಅಂತ ಇರುತ್ತೆ, ಸೆಮಿನಾರಿಗೆ ಇಷ್ಟು ಕ್ರೆಡಿಟ್ಸ್ ಅಂತ ಇರುತ್ತೆ. ಅದರ ಮಾನದಂಡಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಒಳ್ಳೆ ಡೆಸಿಷನ್ ಬರ್ತಾ ಇದೆ, ಹೊಸ ರೂಲ್ಸ್ಗಳು ಕೂಡ ಬರ್ತಾ ಇದ್ದಾವೆ. ವಿದ್ಯಾರ್ಥಿಗಳಿಗೆ 4 ವರ್ಷನೇ ಕೂತ್ಕೊಂಡು ಡಿಗ್ರಿ ಮುಗಿಸ್ಬೇಕು ಅಂತ ಇಲ್ಲ. ಇಚ್ಛೆಪಟ್ಟರೆ ಬೇಗ ಮುಗಿಸ್ಕೊಂಡು ಅವರು ನೆಕ್ಸ್ಟ್ ಜಾಬ್ಗೆ ಹೋಗ್ಬೋದು ಅಥವಾ ನೆಕ್ಸ್ಟ್ ಅವರ ಅಕಾಡೆಮಿಕ್ಸ್ಗೆ ಹೋಗ್ಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.